ದೇವರ ಸರ್ಕಾರದ ಅಸ್ತಿವಾರ. ಈ 9ನೇ ಪಾಠವನ್ನು ಅದ್ಭುತವಾಗಿ ಮಾರ್ಕ್ ಫಿನ್ಲೆ ಅವರು ಬರೆದಿದ್ದಾರೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಹಾ ಹೋರಾಟ ಎಂಬತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಪುಸ್ತಕದಿಂದ ಈ ತ್ರೈಮಾಸಿಕದ ಪಾಠ ಬಂದಿದೆ. ಮಾರ್ಕ್ ಫಿನ್ಲೆ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಬ್ಬ ದೇವ ಮನುಷ್ಯನು ನಮ್ಮೆಲ್ಲರಿಗೂ ಈ ಪಾಠವನ್ನ ಬರೆದು ಕೊಟ್ಟಿದ್ದಾರೆ. ಬನ್ನಿ ಇದನ್ನ ಚರ್ಚೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು. ನಮಸ್ಕಾರ. 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 ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾವು ಈ 9ನೇ ಪಾಠದಲ್ಲಿದ್ದೇವೆ. ಪಾಸ್ಟರ್ ಮುತ್ತು, ನನಗೆ ತುಂಬಾ ಆಶ್ಚರ್ಯವಾಗಿದೆ. ನಾನೀಗ ಬಹಳ ವರ್ಷಗಳಿಂದ ಕ್ರೈಸ್ತಿಯ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ಈ ಪುಸ್ತಕದಲ್ಲಿ ಇಷ್ಟೆಲ್ಲಾ ಮಾಹಿತಿ ಇದೆಯಾ? ನಾನು ಓದಿದ್ದೀನಿ ಈ ಪುಸ್ತಕನ ಎಷ್ಟೋ ಸರಿ. ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ನೀವು ಕಲಿತುಕೊಂಡಂತ ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಜವಾಗಿಯೂ ಇದು ಒಂದು ನೂತನ ಅನುಭವ. ಕಲಿತಂತಹ ಸತ್ಯವನ್ನ ಇನ್ನೂ ಆಳಕ್ಕೆ ಹೋಗಿ ನಾವು ಕಲಿತಾ ಇದ್ದೇವೆ. ಇದು ಮಹಾ ಸೌಭಾಗ್ಯವೇ ಹೌದು. ಅಷ್ಟು ಮಾತ್ರವೇ ಅಲ್ಲ, ಈ ವಾಕ್ಯವನ್ನ ಬೋಧಿಸುವಂತಹ ಮಹಾ ಸೌಭಾಗ್ಯವನ್ನು ಕೂಡ ದೇವರು ನಮ್ಗೆ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ವಿಶೇಷವಾಗಿ ಈ ಸತ್ಯಗಳು ಇನ್ನೂ ಆಳವಾಗಿ ಈಗ ನಾವು ಕಲಿಬೇಕು. ಯಾಕಪ್ಪ ಅಂತಂದ್ರೆ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ, ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ನೆರವೇರುತ್ತಿರುವಂತಹ ಒಂದು ಪುಸ್ತಕ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. So this is not just an ordinary program. We are going to tell you what is going to happen. ಏನು ನಡೀಲಿಕ್ಕೆ ಹೋಗ್ತಾ ಇದೆ, ಏನು ನಡೆದಿದೆ ಎಂಬತಕ್ಕಂಥನ್ನ ಈ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀವಿ. ಬನ್ನಿ ಸ್ಮರಣ ವಾಕ್ಯವನ್ನು ಓದಿ ನಮ್ಮ ಈ ದಿನದ ಚರ್ಚೆಯನ್ನ ಶುರು ಮಾಡೋಣ. ಪ್ರಕಟಣೆ 12ನೇ ಅಧ್ಯಾಯ 17ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು, ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ದೇವರ ರಾಜ್ಯ ಅಥವಾ ದೇವರ ಸರ್ಕಾರದ ಅಸ್ತಿವಾರದ ಬಗ್ಗೆ ಮಾಹಿತಿಯನ್ನ ನೀಡಿ. ದೇವರ ಸರ್ಕಾರವು ಆತನ ಆಜ್ಞೆ ಮೇಲೆ ಆತುಕೊಂಡಿದೆ. ಬಹಳ ದೀರ್ಘವಾಗಿ ಗಾಢವಾಗಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ರವರು ಈ ಒಂದು ಆಜ್ಞೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರು ನಡೆಸುತ್ತಿರುವ ಆ ಪರಲೋಕದ ಗುಡಾರ ಸೇವೆ ಏನಾಗ್ತಾ ಇದೆ, ಅದರೊಳಗೆ ಏನಿದೆ ಎಂಬತಕ್ಕಂಥ ಆಳವಾಗಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುವಾಗ ಅಲ್ಲಿ ಒಂದು ಮಂಜೂಷ ಪೆಟ್ಟಿಯನ್ನು ನೋಡ್ತಾರೆ. ಆ ಮಂಜೂಷ ಪೆಟ್ಟಿಯೊಳಗೆ ದೇವರ ಆಜ್ಞೆಗಳು ಇತ್ತು. ವಿಶೇಷವಾಗಿ ಆ ದೇವರ ಆಜ್ಞೆಗಳೊಳಗೆ 4ನೇ ಆಜ್ಞೆಯಾದಂಥ ಸಬ್ಬತ್ತಿನ ಆಜ್ಞೆ ಪ್ರಕಾಶವಾಗಿ ಕಾಣ್ತಾ ಇತ್ತು. ಯಾವ ಕಾರಣಕ್ಕೆ ಇದಕ್ಕೆ ಮಹತ್ವ ಸಿಗ್ತಾ ಇತ್ತು ಎಂಬುದಾಗಿ ಹೇಳುವಾಗ, ಇದು ಇಡೀ ಕ್ರೈಸ್ತಿಯ ಜನಾಂಗ ದಶಾಜ್ಞೆಗಳು ತಿಳಿದಾಗ್ಯೂ ಸಹ 4ನೇ ಆಜ್ಞೆಯನ್ನು ಮರೆತು ಬಿಟ್ಟಿದ್ದಾರೆ. ದೇವರು ಮುಂದಾಲೋಚನೆಯಲ್ಲಿಯೇ ಹೇಳಿದ್ದನು, ನನ್ನ ದಿನವು ದೇವರ ದಿನವೆಂದು 7ನೇ ದಿನವೆಂದು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ಇವತ್ತು ಸೈತಾನನ ಒಂದು ಮಹತ್ವವಾದ ಕುತಂತ್ರ ಯಾವುದಂದ್ರೆ, ಜನರು ಆ ಸಬ್ಬತ್ತನ್ನು ಮರೆಯಬೇಕು ಎಂಬುದಾಗಿ. ಯಾವ ಕಾರಣಕ್ಕೆ? ಇಡೀ ದಶಾಜ್ಞೆಗಳನ್ನು ನೀವು ಗಮನಿಸುವಾಗ ಯಾವ ಆಜ್ಞೆಯಲ್ಲೂ ದೇವರು ಸೃಷ್ಟಿಕರ್ತನು ಎಂಬುದಾಗಿ ಪ್ರಸ್ತಾಪವಾಗಿಲ್ಲ. ಆದರೆ 4ನೇ ಆಜ್ಞೆಯಲ್ಲಿ ದೇವರು ಸೃಷ್ಟಿಕರ್ತನು ಎಂಬುದಾಗಿ ಪ್ರಸ್ತಾಪವಾಗಿದೆ. ಆ ಸೃಷ್ಟಿಕರ್ತನನ್ನ ನೀವು ಉಲ್ಲಂಘನೆ ಮಾಡಬೇಕು, ತಿರಸ್ಕಾರ ಮಾಡಬೇಕು, ಅವಿಧೇಯರಾಗಬೇಕು ಎಂಬತಕ್ಕಂಥ ಉದ್ದೇಶದಿಂದ ಸೈತಾನನು ಪ್ರಾರಂಭದಿಂದಲೇ ಆರಾಧನೆಗೆ ತಡೆಗೊಡ್ತಾ ಇದ್ದಾನೆ. ಸಬ್ಬತ್ತಿನ ದಿನದಲ್ಲಿ ದೇವರನ್ನು ಆರಾಧಿಸಬೇಕು. ಯಾವ ಕಾರಣಕ್ಕೆ? ಆತನು ನಮ್ಮ ಸೃಷ್ಟಿಕರ್ತನು, ನಮ್ಮನ್ನ ವಿಮೋಚಿಸಿದವನು, ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಎಂಬುದಾಗಿ ಈ ಆಜ್ಞೆ ಪದೇ ಪದೇ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಶ್ನ ನಾನು ಕೆಲವು ಸಭೆಗಳಲ್ಲಿ, ಬೇರೆ ಸಭೆಗಳಲ್ಲಿ
ಬೋಧಕರುಗಳು ಸಂದೇಶನ ಕೊಡುವಾಗ ಸಂಡೇ ಇಸ್ ದ ಸ್ಯಾಬತ್ ಡೇ, ಭಾನುವಾರ ದೇವರ ದಿನ ಅಂತ ಹೇಳುವುದನ್ನ ನಾನು ಕೇಳಿದ್ದೀನಿ ಪಾಸ್ಟರ್ ರಾಜದಾಸ್. ಇಟ್ಸ್ ವೆರಿ ಸ್ಯಾಡ್ ಅಲ್ವಾ ಅವ್ರಿಗೆ. ಐ ಆಮ್ ಶ್ಯೂರ್ ಸಮ್ ಆಫ್ ದೆಮ್ ನೋ, ಕೆಲವರು ಗೊತ್ತಿರಬಹುದು ಶನಿವಾರನೇ ಸಬ್ಬತ್ ದಿನ ಅಂತ. ಇಡೀ ಲೋಕವು ಭಾನುವಾರಕ್ಕೆ ಶಿಫ್ಟ್ ಆಗಿದೆ ಅಂತ ಹೇಳಿ ಒಂದು ದುಃಖಕರವಾಗಿರ್ತಕ್ಕಂಥ ವಿಷಯ ಅಲ್ವೇ? ದೇವರ ವಾಕ್ಯ ಅದು ಯಾರು ಅವ್ರನ್ನ ಮರೆ ಮಾಡಲಿಕ್ಕಾಗಲ್ಲ. ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಮರೆಮಾಚಿ ಜನಗಳಿಗೆ ಮರಳು ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಯಾಕಂದರೆ ಎಲನ್ ವೈಟ್ ಅವ್ರು ಹೇಳ್ತಾರೆ, ಭಾಳ ಪ್ರಸಿದ್ಧವಾದಂಥ ಬೋಧಕರನ್ನ ಸೈತಾನ ಉಪಯೋಗಿಸಿ ಅವ್ರು ಹೇಳಿದ್ರೆ ಅದೇ ವೇದ ವಾಕ್ಯ ಅಂತ ತಿಳ್ಕೊಂಡು ಅವ್ರನ್ನ ನಂಬ್ತಾರೆ ಹೊರತು ವಾಕ್ಯ ನಂಬ್ತಾ ಇಲ್ಲ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟ್ರೆ. ಇಲ್ಲಿ ಸಬ್ಬತ್ತಿನ ಮಾಹಿತಿ ಜನಗಳಿಗೆ ಇಲ್ಲ ಅಂತಿಲ್ಲ, ಖಂಡಿತವಾಗಿ ಎಲ್ರಿಗೂ ಇದೆ. ಆದರೆ ಅವರು ಅದನ್ನು ಅನುಸರಿಸಿ ನಡೀಲಿಕ್ಕೆ ನಾನಾ ಕಾರಣಗಳನ್ನು ಕೊಡ್ತಾರೆ. ನಮ್ಮ ಕಾರಣಗಳು ಏನೇ ಇರ್ಬೋದು, ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಈ ವಾರದಲ್ಲಿ ನಾವು ಕಲಿತಕ್ಕಂಥ ಮಹತ್ವವಾದ 4 ವಿಷಯಗಳು. ಮೊದಲನೇದಾಗಿ ಈ ಗುಡಾರ ಅಂದರೆ ಏನು ಕಲಿತುಕೊಳ್ತೇವೆ. ಎರಡನೇದಾಗಿ ದೇವರ ಆಜ್ಞೆ ಏನು, ಅದರ ಮಹತ್ವ ಏನು. ಮೂರನೇದಾಗಿ ಸಬ್ಬತ್ತು ಎಷ್ಟು ಮಹತ್ವವಾಗಿದೆ ಗುಡಾರ ಸೇವೆಯಲ್ಲಿ. ಮತ್ತು 4ನೇದಾಗಿ ಆ ಅಂತ್ಯಕಾಲದಲ್ಲಿ ಮೃಗದ ಗುರುತನ್ನು ಯಾರು ಹಾಕಿಸಿಕೊಳ್ಳುತ್ತಾರೆ. ದೇವರ ಸಬ್ಬತ್ತನ್ನು ಕೈಕೊಂಡವರಿಗೆ ದೇವರ ಮುದ್ರೆ, ಕೃತಕವಾದಂಥ ಸಬ್ಬತ್ತು ಎಂಬುದಾಗಿ ಭಾನುವಾರದ ಗುರುತನ್ನು ಹಾಕಿಸ್ಕೊಂಡಿರುವವರಿಗೆ ಮೃಗದ ಗುರುತು ಸಿಗುವಂಥದ್ದಾಗಿದೆ. ಇವುಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕಲಿತುಕೊಳ್ಳುವಂತರಾಗಿದ್ದೇವೆ. ಭಾನುವಾರದಲ್ಲಿ ನಾವು ಕಲಿತುಕೊಳ್ಳುವಾಗ ಬಹಳ ಪ್ರಾಮುಖ್ಯವಾದದ್ದು ಈ ಗುಡಾರ ಸೇವೆಯಲ್ಲಿ, ನಾನು ಹೇಳಿದ್ನಲ್ಲ, ಮಹಾಪರಿಶುದ್ಧ ಸ್ಥಳದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ ಇದೆ. ಆ ಮಂಜೂಷದ ಪೆಟ್ಟಿಗೆಯ ಒಳಗೆ ನಾವು ಪ್ರಕಟಣೆ 11ನೇ ಅಧ್ಯಾಯ 19ನೇ ವಚನ, ವಿಮೋಚನ ಕಾಂಡ 25ನೇ ಅಧ್ಯಾಯ 16ನೇ ವಚನ ಇವೆಲ್ಲವನ್ನು ಗುರುತಿಸಿ ನೋಡುವಾಗ ಆ ಮಂಜೂಷ ಪೆಟ್ಟಿಯಲ್ಲಿ ಮನ್ನಾ, ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ದೇವರು ಇಸ್ರೇಲ್ ಜನಾಂಗರಿಗೆ ಕೊಟ್ಟಂಥ ಮನ್ನಾ, ದೇವರ ಊಟ, ನಾನೇ ನಿಜವಾದ ಜೀವದ ರೊಟ್ಟಿ ಎಂಬುದಾಗಿ ಸೂಚಿಸುವಂತಹ ಆ ಮನ್ನಾ ಕೊಟ್ಟಿರುವ ಆ ಒಂದು ಚಿನ್ನದ ಪಾತ್ರೆ ಸಹ ಅದರೊಳಗಿದೆ. ಎರಡನೇದಾಗಿ ಆರೋನನ ಕೋಲು, ದೇವರೇ ನ್ಯಾಯಾಧೀಶನು ಎಂಬುದಾಗಿ ತಿಳಿಸುವುದಕ್ಕೆ ಆ ಚಿಗುರಿದ ಕೋಲು ಸೂಚನೆಯಾಗಿದೆ. ಮೂರನೇದಾಗಿ ದೇವರು ತನ್ನ ಸ್ವಂತ ಕೈಯಿಂದ, ಇಬ್ರಿಯರಿಗೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿರುವ ಹಾಗೆ, ತನ್ನ ಒಡಂಬಡಿಕೆಯನ್ನು ತನ್ನ ಸ್ವಂತ ಕೈಯಿಂದ ಬರೆದು, ವಿಮೋಚನ ಕಾಂಡ 31:18 ಹೇಳ್ತದೆ, ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳು. ಆ ಶಿಲಾಶಾಸನಗಳು ನೋಡಿ, ಇಡೀ ಸತ್ಯವೇದದಲ್ಲಿ 40 ಜನ ಆದಿಕಾಂಡದಿಂದ ಪ್ರಕಟಣೆವರೆಗೆ ಬರೆದಿರಬಹುದು. ಆದರೆ ಈ ದಶಾಜ್ಞೆಗಳು ದೇವರು ತನ್ನ ಸ್ವಂತ ಕೈಯಿಂದ ಬರೆದು ಕೊಟ್ಟಿರ್ತಕ್ಕಂಥ ಆಜ್ಞೆಗಳು. ಅದಕ್ಕೋಸ್ಕರ ಅದು ಅಷ್ಟೊಂದು ಮಹತ್ವವನ್ನು ಪಡೆಯುತ್ತದೆ. ಇದು ಮಹಾ ಪರಿಶುದ್ಧ ಸ್ಥಳದಲ್ಲಿ ಇದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಗ್ರೇಟ್ ಕಾಂಟ್ರವರ್ಸಿ, ಮಹಾ ಹೋರಾಟ ಎಂಬತಕ್ಕಂಥ ಈ ಪುಸ್ತಕದ ಆಧಾರಿತವಾಗಿರ್ತಕ್ಕಂಥ ಪಾಠವನ್ನ ಕಲಿತಾ ಇದ್ದೀವಿ. ಈ ಪುಸ್ತಕ ನೋಡಿ ತುಂಬಾ ಚೆನ್ನಾಗಿದೆ. ಈ ಪುಸ್ತಕ ನನಗೂ ಬೇಕು ಅಂತ ನೀವು ಈ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಆ ಒಂದು ಮೆಸೇಜಸ್ಗಳಲ್ಲಿ ನೀವು ನಮಗೆ ಒಂದು ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ಈ ಪುಸ್ತಕವನ್ನ ನಿಮಗೆ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಬನ್ನಿ, ಸೋಮವಾರದ ಪಾಠಕ್ಕೆ ನಾವು ಹೋಗೋಣ. ದೇವರ ಆ ಒಂದು ಕಾನೂನನ್ನ ಯಾರು ನಾಶನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೇಳಿ ಪಾಸ್ಟ್ರೆ. ದೇವರ ಆಜ್ಞೆ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದೇವರ ಆಜ್ಞೆ ದೇವರ ಸ್ವಭಾವವನ್ನು ಪ್ರಚುರಪಡಿಸ್ತಾ ಇದೆ. ಇದು ಮನುಷ್ಯರು ಮಾಡಿದಂಥ ಆಜ್ಞೆಗಳಲ್ಲ, ಇದು ದೇವರೇ ಕೊಟ್ಟ ಆಜ್ಞೆ. ಅದು ದೇವರ ಸ್ವರೂಪ್ಯ ಗುಣಲಕ್ಷಣವನ್ನು ತೋರಿಸುವಂಥದ್ದಾಗಿ, ಅದಕ್ಕೆ ಅದು ಶಾಶ್ವತವಾಗಿದೆ. ಅದು ರದ್ದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ, ನಾಶ ಆಗಲಿಕ್ಕೂ ಸಾಧ್ಯತೆ ಇಲ್ಲ. ಅದನ್ನು ನಾವು ಓದ್ತೇವೆ. ಮತ್ತಾಯ 5ನೇ ಅಧ್ಯಾಯದಲ್ಲಿ ದೇವರು ಯೇಸುಸ್ವಾಮಿ ಹೇಳ್ತಾನೆ ಪರ್ವತ ಪ್ರಸಂಗದಲ್ಲಿ, ಭೂಮಿ ಆಕಾಶ ನಾಶ ಆದ್ರೂ ನನ್ನ ವಾಕ್ಯ ಏನಾಗಲ್ಲ, ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮಿ ಸ್ಪಷ್ಟವಾಗಿ ಮತ್ತಾಯದಲ್ಲಿ ಮಾತ್ರ ಅಲ್ಲ, ಕೀರ್ತನೆಗಾರನೂ ಸಹ ಹೇಳ್ತಾನೆ ಇದು ಶಾಶ್ವತದ್ದು, ಇದು ಪರಿಶುದ್ಧವಾದದ್ದು ಅಂತೇಳಿ ಜ್ಞಾನಿಯಾದಂಥ ಸಾಲೋಮೋನ ಹೇಳ್ತಾನೆ.
ಮನುಷ್ಯರೆಲ್ಲರ ಕರ್ತವ್ಯ ಏನಂತ ಹೇಳಿದ್ರೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳಿಗೆ ಏನಾಗಿರಬೇಕು, ವಿಧೇಯರಾಗಿರ್ಬೇಕಂತೇಳಿ. ಸೊ ಆಜ್ಞೆಗಳು ಸದಾ ಇರುತ್ತೆ, ಯಾಕಂದರೆ ದೇವರು ಸದಾ ಇರ್ತಾನೆ. ಇದನ್ನು ನಾವು ಹೇಳಿದ್ರೆ ನಂಬಲ್ಲ. ಮೆಥೋಡಿಸ್ಟ್ ಸಭೆಯ ಸಂಸ್ಥಾಪಕ ಯಾರು? ಜಾನ್ ವೆಸ್ಲಿ. ಅವರು ಹೇಳುವಂಥ ಹೇಳಿಕೆಯನ್ನು ನಾನು ಓದ್ತೇನೆ, ಕೇಳಿ. ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಹೇಳ್ತೇವೆ, ಅಡ್ವೆಂಟಿಸ್ಟರ್ ಮಾತ್ರ ತಿಳ್ಕೊಂಡಿದ್ವಿ ಇದು ಸಾಂಕೇತಿಕ ನಿಯಮ, ಇದು ನೈತಿಕ ನಿಯಮ, ಸರ್ಮೋನಿಯಲ್ ಲಾ, ಮಾರಲ್ ಲಾ ಅಂತೇಳಿ. ಜಾನ್ ವೆಸ್ಲಿ ಹೇಳ್ತಾರೆ, ದಿ ರಿಚುವಲ್ ಆರ್ ಸರ್ಮೋನಿಯಲ್ ಲಾ ಡೆಲಿವರ್ಡ್ ಬೈ ಮೋಸಸ್ ಟು ದ ಚಿಲ್ಡ್ರನ್ ಆಫ್ ಇಸ್ರೇಲ್, containing all the injunctions and ordinances which relate to the Old Testament, old sacrifices and service of the temple, our Lord indeed did come to destroy, to dissolve and utterly abolish. But the moral law contained in the 10 commandments and enforced by the prophets, he did not take away. ಯಾರು ಹೇಳ್ತಿದ್ದಾರೆ? ಜಾನ್ ವೆಸ್ಲಿ ಅವರು ಹೇಳ್ತಿದ್ದಾರೆ, ಈ ಸಾಂಕೇತಿಕ ನಿಯಮಗಳೆಲ್ಲ ಏನಾಯಿತು, ರದ್ದಾಯಿತು. ಆದರೆ ನೈತಿಕ ನಿಯಮವಾದಂಥ ದಶಾಜ್ಞೆಗಳು ಏನಾಗಲಿಲ್ಲ, ರದ್ದಾಗಲಿಲ್ಲ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತಾಗ ಆಜ್ಞೆಗಳನ್ನು ರದ್ದು ಮಾಡಲಿ ಅಂತೇಳಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ದಿಸ್ ಈಸ್ ದ ಲಾ ವಿಚ್ ನೆವರ್ ಕ್ಯಾನ್ ಬಿ ಬ್ರೋಕನ್, ವಿಚ್ ಸ್ಟ್ಯಾಂಡ್ಸ್ ಫಾಸ್ಟ್ ಆಸ್ ಅ ಫೇತ್ಫುಲ್ ವಿಟ್ನೆಸ್ ಇನ್ ಹೆವೆನ್. ಎವ್ರಿ ಪಾರ್ಟ್ ಆಫ್ ದಿಸ್ ಲಾ ಮಸ್ಟ್ ರಿಮೈನ್ ಇನ್ ಫೋರ್ಸ್ ಅಪಾನ್ ಆಲ್ ಮ್ಯಾನ್ ಕೈಂಡ್ ಇನ್ ಆಲ್ ಏಜಸ್. ಎಲ್ಲ ಕಾಲಕ್ಕೆ ಎಲ್ಲ ಮಾನವರಿಗೆ ಇದು ಶಾಶ್ವತ ಇರುತ್ತಂತೆ. ಮಾಸ್ಟರ್ ಪ್ರಸನ್ನ, ಯಾಕೆ ಜಾನ್ ವೆಸ್ಲಿ ಅವರು ಸೆವೆಂತ್ ಡೇ ಬಗ್ಗೆ ಎಷ್ಟು ಪ್ರೋ ಆಗಿ ಮಾತಾಡ್ತಾ ಇದ್ದಾರೆ? ವೈ ಇಸ್ ಜಾನ್ ವೆಸ್ಲಿ ಸಪೋರ್ಟಿಂಗ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್? ಮಾಸ್ಟರ್ ಪ್ರಸನ್ನ, ಜಾನ್ ವೆಸ್ಲಿ ಅವರು ಸೆವೆಂತ್ ಡೇ ಬಗ್ಗೆ ಹೇಳ್ತಾ ಇಲ್ಲ, ದೇವ್ರ ವಾಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ದೇವರ ವಾಕ್ಯ ಎಂಬತಕ್ಕಂಥದ್ದು ಒಂದು ಸಭೆಗೆ, ಒಂದು ಮನುಷ್ಯರಿಗೆ ಸೀಮಿತವಲ್ಲ. ವಂಡರ್ಫುಲ್. ದಿಸ್ ಇಸ್ ದ ಪಾಯಿಂಟ್. ದಿಸ್ ಇಸ್ ದ ಪಾಯಿಂಟ್. ದೇವರ ವಾಕ್ಯ, ಸತ್ಯ, ದಶಾಜ್ಞೆಗಳು, ಸಬ್ಬತ್ತು, ಇದು ಎಲ್ಲಾ ಮಾನವರಿಗೆ ದೇವರು ಕೊಟ್ಟದ್ದು. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 28ನೇ ವಚನದಲ್ಲಿ ಗಮನಿಸುವಾಗ ಸಬ್ಬತ್ತು ಮನುಷ್ಯರಿಗೆ ಕೊಡಲ್ಪಟ್ಟಿತ್ತು ಹೊರತು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕೊಡಲ್ಪಟ್ಟಿರಲಿಲ್ಲ. ಈಗ ಸಮೀಪದಲ್ಲಿ ಒಂದು ಯವನಸ್ಥ ಮಗಳು ಹೋಗಿ ನಾನು ಸಬ್ಬತ್ ದಿನದಲ್ಲಿ ಕಾಲೇಜಿಗೆ ಬರಲ್ಲ ಅಂತ ಹೇಳಿದಾಗ, ದಿಸ್ ಇಸ್ ಎ ಇಂಡಿವಿಜುವಲ್ ಚಾಯ್ಸ್ ಅಂತ ಹೇಳಿದ್ರಂತೆ ಆ ನಿರ್ದೇಶಕರು. ಅದಕ್ಕೆ ಇವಳು ಹೇಳಿದ್ರೆ, ದಿಸ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಚಾಯ್ಸ್, ದಿಸ್ ಇಸ್ ಟು ಬಿ ದ ಚಾಯ್ಸ್ ಆಫ್ ದ ಹ್ಯೂಮನ್ ಕೈಂಡ್ ಅಂತ. ಎಲ್ಲಾ ಮನುಷ್ಯರು ಇದನ್ನ ಪಾಲನೆ ಮಾಡಬೇಕು. ಎಲ್ಲೋ ಒಂದ್ ಕಡೆ ಸಾಬತ್ ಪೀಪಲ್ ಥಿಂಕ್ ಇಸ್ ಓನ್ಲಿ ಅನ್ ಅಡ್ವೆಂಟಿಸ್ಟ್ ಟ್ರೂತ್. ಇಟ್ ಈಸ್ ನಾಟ್ ಅನ್ ಅಡ್ವೆಂಟಿಸ್ಟ್ ಟ್ರೂತ್, ದಿಸ್ ಇಸ್ ಅ ವರ್ಲ್ಡ್ ಟ್ರೂತ್. ಇಡೀ ಲೋಕವು ಇದನ್ನ ಕೈಗೊಂಡು ನಡಿಬೇಕು. ಏನಂತೀರಪ್ಪ? ಅದನ್ನೇ ಜಾನ್ ವೆಸ್ಲಿ ಅವರು ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಓಕೆ, ಸಬ್ಬತ್ತು ಆಜ್ಞೆಗಳು, ದಶಾಜ್ಞೆಗಳು ಇದು ಶಾಶ್ವತ, ಎಲ್ಲ ಮಾನವರಿಗೂ ಎಲ್ಲ ಯುಗಗಳಲ್ಲೂ ಇರುತ್ತೆ ಎಂಬುದಾಗಿ ಹೇಳುವಾಗ ನಾವು ಯಾಕೆ ಸಬ್ಬತ್ತು ಬರೀ ಅಡ್ವೆಂಟಿಸ್ಟ್ ಅಂತ ಹೇಳ್ತಾ ಇದ್ದಾರೆ? ಇದು ಸೈತಾನ ಮಾಡ್ತಕ್ಕಂಥ ಕುತಂತ್ರ. ಈ ಆಜ್ಞೆಗಳಲ್ಲಿ ಏನಿದೆ ಅಂದರೆ ದೇವರ ಸ್ವರೂಪ ಇದೆ, ಗುಣಲಕ್ಷಣ ಇದೆ. ಅದನ್ನು ನಾವು ಓದ್ತೇವೆ. ವಿಮೋಚನ ಕಂಡ 34ನೇ ಅಧ್ಯಾಯ 5 ಓದುವಾಗ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದೆ ಅಂದರೆ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿ ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ದೇವರ ಗುಣಲಕ್ಷಣವನ್ನು ಎಲ್ಲಿ ಕಾಣ್ತೇವೆ? ಆಜ್ಞೆಯಲ್ಲಿ ಕಾಣ್ತೇವೆ. ಆಜ್ಞೆಗಳನ್ನ ಕೈಗೊಂಡು ನಡೆಯಲಿಲ್ಲ ಅಂತ ಹೇಳಿದ್ರೆ ನಾವ್ ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ, ನಿಮಗೆ, ನಿಮ್ಮ ಮಕ್ಕಳಿಗೆ, ಅವರ ಮಕ್ಕಳಿಗೆ ಪಾಪ ಅಂತ ನಾನು ಹೇಳೋದಿಲ್ಲ. ನೀವೇ ಓದ್ರಿ, ರಾಜ್ಯ ಸಿಕ್ಕಲ್ಲ. ನೀವೇ ಓದ್ರಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪಾಗಿದ್ರೆ ಹೇಳಿ, ಸರಿಯಾಗಿದ್ರೆ ಪಾಲನೆ ಮಾಡಿ. ಫಸ್ಟ್ ಮುತ್ತು ಹೇಳಿ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ಸಬ್ಬತ್ತಿನ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಸೃಷ್ಟಿಯ 7 ದಿವಸಗಳಲ್ಲಿ ದೇವರು 6 ದಿವಸಗಳಲ್ಲಿ ಸೃಷ್ಟಿ ಎಲ್ಲವನ್ನೂ ಕೂಡ ಮುಗಿಸಿ 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡು ಅದನ್ನು ಸೃಷ್ಟಿಯ ಸ್ಮಾರಕವನ್ನಾಗಿ ಮಾಡಿ ಮಾನವ ಜಾತಿಗೆ ಕೊಡ್ತಾನೆ. ನಾವು ಗಮನಿಸುವಾಗ ಈ ಸಬ್ಬತ್ ಎಂಬುದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅವರು ಹುಟ್ಟು ಹಾಕಿದ್ದಲ್ಲ. ಇದು ದೇವರು, ಸತ್ಯವೇದ ದೇವರು 6 ದಿವಸಗಳಲ್ಲಿ ಸೃಷ್ಟಿ ಎಲ್ಲವನ್ನೂ ಕೂಡ ಮಾಡಿ 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡು ಅದು ಮಾನವನಿಗೆ ಬಹುಮಾನವನ್ನಾಗಿ ಕೊಟ್ಟಂತಹ ಒಂದು ಪರಿಶುದ್ಧ ದಿನ. ಅಷ್ಟೇ ಅಲ್ಲ, ದೇವರು ಮೋಶೆಗೆ ಸೀನಾಯಿ ಪರ್ವತದ ಮೇಲೆ 10 ಆಜ್ಞೆಗಳನ್ನು ಕೊಟ್ಟಾಗ ಅತಿ ದೊಡ್ಡದಾದಂತಹ ಆಜ್ಞೆ ಯಾವುದಪ್ಪ ಅಂತಂದ್ರೆ ಸಬ್ಬತ್ತಿನ ಆಜ್ಞೆ. ಇದರ ಅರಿವು ಎಲ್ಲರಿಗೂ ಇದೆ, ಆದರೆ ಯಾವ ದಿವಸ ಎಂಬುದಾಗಿ ಅವರು ಗಮನಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅದರ ಕುರಿತಾಗಿ ಬೋಧನೆನೂ ಕೂಡ ಅವ್ರು ಮಾಡ್ತಾ ಇಲ್ಲ. ಬಹಳ ವಿಪರ್ಯಾಸ. ಯಾಕೆಂತಂದ್ರೆ ದೊಡ್ಡದಾದಂತಹ ಆಜ್ಞೆ,
ಬಹು ಚಿಕ್ಕದಾಗಿ ಕಾಣಲ್ಪಡ್ತಾ ಇದೆ, ಬಹು ಚಿಕ್ಕದಾಗಿ ಮಾಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ತಪ್ಪಾಗೋದಿಲ್ಲ. Sabbath is not an Adventist truth, but it is the truth of God ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 100% ಎಕ್ಸಾಕ್ಟ್ಲಿ. ದೇವರು ತಾನೇ ಅದನ್ನ ಹೇಳ್ತಿದ್ದಾನೆ. ಆ ದೇವರು ಆಜ್ಞೆಗಳನ್ನು ಕೊಟ್ಟಾಗ 10 ಆಜ್ಞೆಗಳಲ್ಲಿ ಬಹು ದೊಡ್ಡದಾದಂತಹ ಆಜ್ಞೆ ಈ 4ನೇ ಆಜ್ಞೆ, ಸಬ್ಬತ್ತಿನ ಆಜ್ಞೆ. ಅದು ವಿಮೋಚನಾ ಕಾಂಡ 20ನೇ ಅಧ್ಯಾಯ 8ರಿಂದ 11 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಬಹಳ ಸುದೀರ್ಘವಾಗಿ ಆ ಒಂದು ಆಜ್ಞೆ ಬರೆಯಲ್ಪಟ್ಟಿದೆ. ಆದ್ರಿಂದ ದೇವರ ಮಕ್ಕಳಾದಂತಹ ನಾವು ಆತನ ಪರಿಶುದ್ಧ ದಿನವನ್ನ ಪರಿಶುದ್ಧವಾಗಿ ನಾವು ಕೈಗೊಂಡಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ನಮಗೆ ರಕ್ಷಣೆಯ ಮಹಾಭಾಗ್ಯವನ್ನು ಕೂಡ ಕೊಡ್ತಿದ್ದಾನೆ. ಅಷ್ಟೇ ಅಲ್ಲ, ಯೆಹೆಜ್ಕೇಲನ ಪುಸ್ತಕ 20ನೇ ಅಧ್ಯಾಯ 12ನೇ ವಚನ, 20ನೇ ಅಧ್ಯಾಯ 20ನೇ ವಚನ, ಈ 2 ವಚನಗಳನ್ನ ಓದ್ತೇನೆ, ದಯಮಾಡಿ ಕೇಳಿ. ಬಹಳ ಸೊಗಸಾಗಿ ಪ್ರವಾದಿ ಈ ರೀತಿ ಬರಿತಾನೆ. ಇದಲ್ಲದೆ ತಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ ದಿನಗಳನ್ನು ಅವರಿಗೆ ನೇಮಿಸಿದೆನು. ನಾನು ನೇಮಿಸಿದ್ದೇನೆ, ನನಗೂ ಅವರಿಗೂ ಅದು ಗುರುತು. ಆ ಗುರುತು ಇಲ್ಲವಾದಂತಹ ಪಕ್ಷದಲ್ಲಿ ಅವರು ನನ್ನ ಜನರಲ್ಲ, ಅವರು ನನ್ನ ದೇವರಲ್ಲ ಎಂಬುದಾಗಿ ದೇವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನನಗೂ ಅಡ್ವೆಂಟಿಸ್ಟ್ರಿಗೂ ಅಂತ ಬರ್ದಿಲ್ಲ ಅಲ್ಲ ಅಲ್ಲಿ. ಖಂಡಿತವಾಗ್ಲೂ ಇಲ್ಲ. ಅಡ್ವೆಂಟಿಸ್ಟ್ ಪದ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನನಗೂ ಮತ್ತು ಎಲ್ಲರಿಗೂ ಅಂದ್ರೆ ಇಡೀ ಮಾನವ ಕುಲಕ್ಕೆ ಬರ್ದಿರ್ತಕ್ಕಂತ ಒಂದು ಸತ್ಯ ಅಲ್ವೇ? ಖಂಡಿತವಾಗ್ಲು 20ನೇ ವಚನ ಕೂಡ ಅದೇ ಹೇಳುತ್ತೆ. ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿರಿ, ನಾನು ನಿಮ್ಮ ದೇವರಾದ ಯೆಹೋವನು ಎಂದು ನೀವು ತಿಳ್ಕೊಳ್ಳುವಂತೆ ಅವು ನಿಮಗೂ ನನಗೂ, ಅಡ್ವೆಂಟಿಸ್ಟ್ ಎಂಬುದಾಗಿ ಇಲ್ಲ ಇಲ್ಲಿ, ಅವು ನಿಮಗೂ ನನಗೂ ಗುರುತಾಗಿರುವವು ಎಂದು ಹೇಳಿದನು. ದೇವರು ತಾನೇ ಹೇಳ್ತಾ ಇದ್ದಾನೆ, ಅದು ನನಗೂ ನಿಮಗೂ ಗುರುತು. ಅದನ್ನ ಪಾಲಿಸಿದಂತಹ ಸಂದರ್ಭದಲ್ಲಿ ನೀವು ನನ್ನ ಜನರು ಎಂಬುದಾಗಿ ನಾನು ನೆನೆಸ್ತೇನೆ, ನಾನು ನಿಮ್ಮ ದೇವರು ಎಂಬುದಾಗಿ ನೀವು ನೆನೆಸ್ತೀರ. ನನಗೆ ಈ ಜೆಹೋವಾ ವಿಟ್ನೆಸ್ ಅವರು ಅಂದ್ರೆ ಸ್ವಲ್ಪ ಇಷ್ಟ. ಯಾಕೆ ಇಷ್ಟ ಅಂತ ಹೇಳಿದ್ರೆ, ಅವರು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳುವಾಗ ಬೇರೆಯವರ ರಕ್ತವನ್ನ ಅವರು ತೆಗೆದುಕೊಳ್ಳಲ್ಲ. ಏಕೆಂದ್ರೆ ಅವರ ಒಂದು ನಂಬಿಕೆಯ ಪ್ರಕಾರ ಏನೇ ಪ್ರಾಣ ಹೋಗುವಂತ ವಿಚಾರ ಇದ್ರೂ ಕೂಡ ದೇ ವಿಲ್ ನಾಟ್ ಅಕ್ಸೆಪ್ಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ಸಂಬಡಿ. ನಾವು ಕೂಡ ಸೆವೆಂತ್ ಅಡ್ವೆಂಟಿಸ್ಟ್ ನವರು ಈ ಸಬ್ಬತ್ತನ್ನ ಆ ರೀತಿ ಕೈಗೊಂಡು ನಡೆದ್ರೆ ಐ ಫೀಲ್ ಅವರ್ ಟ್ರೂತ್ ವಿಲ್ ಸ್ಟಿಲ್ ಗೋ ಫಾರ್ ಅಂಡ್ ವೈಡ್. ಏನಂತೀರಾ? ಖಂಡಿತವಾಗ್ಲು ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಮಹಾ ಹೋರಾಟದ ಪುಸ್ತಕದಲ್ಲಿ ಈಜಾಡ್ತಿದ್ದೇವೆ, ಮುತ್ತುಗಳನ್ನ ಹುಡುಕ್ತಾ ಇದ್ದೇವೆ, ಮುತ್ತುಗಳನ್ನ ಎತ್ತಿ ನೋಡ್ತಾ ಇದ್ದೇವೆ. ಬನ್ನಿ ಇನ್ನೊಂದು ಸತ್ಯದ ಕಡೆಗೆ ಹೋಗೋಣ. ಮೃಗದ ಗುರುತು. ಫಸ್ಟ್ ಪ್ರಶ್ನೆ, ಎಲ್ಲೋ ಒಂದು ಕಡೆ ಮೃಗ, ಗುರುತು, ಸಮುದ್ರ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನ ಉಪಯೋಗಿಸಿ ಎಲ್ಲೋ ಒಂದು ಕಡೆ ಈಗ ಆಧುನಿಕ ಲೋಕದಲ್ಲಿ ನೋಬಡಿ ಹ್ಯಾಸ್ ಪೇಷನ್ಸ್ ಟು ಲರ್ನ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಏನಂತೀರಾ? ವಾಟ್ ಇಸ್ ಯುವರ್? ಖಂಡಿತವಾಗಿ ಇದೆಲ್ಲ ಒಂದು ಮೃಗ ಅಂದ ತಕ್ಷಣ ಭಯ ಹುಟ್ಟಿಸ್ತದೆ ಜನಗಳಿಗೆ. ಗುರುತು ಅಂದ ತಕ್ಷಣ ಒಂದು ಭಯ ಹುಟ್ಟಿಸ್ತದೆ. ಈಗ ನಾನಾ ಗುರುತುಗಳನ್ನ ಅವ್ರು ನೋಡ್ತಾರೆ. ಅಚ್ಚೆ ಹಾಕೊಳ್ಳೋದು ಒಂದು ಗುರುತು, ಹಣೆ ಮೇಲೆ ಹಾಕೊಳ್ಳೋದು, ಏನೇನೋ ಗುರುತುಗಳನ್ನ ನಾವು ನೋಡುವಾಗ ಭಯ ಹುಟ್ಟಿಸ್ತದೆ. ಆದರೆ ಇದು ಭಯಕ್ಕಿಂತ ಎಚ್ಚರಿಕೆಯನ್ನು ನೀಡ್ತದೆ ಎಂಬುದನ್ನು ನಾವು ಅರ್ಥಕೊಳ್ಬೇಕು. ವಂಡರ್ಫುಲ್. ಫಸ್ಟ್ ರಾಜದಾಸ್ ಮುಂದೆ. ಈ ಒಂದು ಮಹಾ ಹೋರಾಟ ಪರಲೋಕದಲ್ಲೇ ಪ್ರಾರಂಭ ಆಯಿತು. ದೇವರ ಸನ್ನಿಧಾನದಲ್ಲಿ ಸೈತಾನ ದೇವರ ವಿರುದ್ಧವಾಗಿ ಪ್ರತಿಭಟಿಸಿದ. ಆ ಪ್ರಯುಕ್ತವಾಗಿ ದೇವರು ಅವನ್ನ ಉಚ್ಚಾಟನೆ ಮಾಡ್ದ. ಅದು ಶಾರೀರಿಕವಾದದ್ದು. ಆತನ ಮಾತ್ರ ಅಲ್ಲ, ಆತನ ಸಂಗಡ 3/1 ಭಾಗ ದೂತರು ಈ ಲೋಕಕ್ಕೆ ಬಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಸೈತಾನ ಸಂಗಡ ಒಂದು ದೊಡ್ಡ ಪಂಗಡ ಇದೆ. ಆ ಪಂಗಡ ಯಾರು? ಹೂ ಆರ್ ಅಲೈಸ್ ಅಂತ ಹೇಳಿದ್ರೆ 13ನೇದಲ್ಲಿ ಹೇಳ್ತದೆ, ಆ ಮೃಗ. ಮೃಗ ಅಂದರೆ ಪ್ರಾಣಿ ಅಲ್ಲ, ಇಲ್ಲಿ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೇವೆ, ವಿವರಣೆ ಆಗಿದೆ. ಅದು ಸಮುದ್ರದಿಂದ ಬರ್ತಕ್ಕಂಥ ಒಂದು ರಾಜ್ಯ. ಯಾವುದದು? ಸಮುದ್ರದ ಮಧ್ಯದಲ್ಲಿ ಜನಸಾಗರ ಅಂತ ಹೇಳ್ತಾರೆ. ಇದು ರೋಮ್ ರಾಜ್ಯವನ್ನು ಸೂಚಿಸುವಂಥದ್ದು ಮೃಗ, ಮೊದಲನೇ ಮೃಗ. ಎರಡನೇ ಮೃಗ ಬರ್ತಾ ಇದೆ, ಅದು ಜನರಹಿತವಾದಂಥ ಸ್ಥಳದಿಂದ ಬರ್ತಾ ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಅಮೇರಿಕ. 13ನೇ ಅಧ್ಯಾಯ 11ನೇ ವಚನದಲ್ಲಿ ಓದ್ತೇವೆ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು, ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು ಎಂಬುದಾಗಿ ಹೇಳುತ್ತೆ. ರೋಮ್ ರಾಜ್ಯ ಅದು ಜನಸಾಗರದ ಮಧ್ಯದಲ್ಲಿ ಬರ್ತಾ ಇದೆ. ಆದರೆ ಅಮೇರಿಕ ಇದು ಜನರಹಿತವಾದಂಥ ಸ್ಥಳದಲ್ಲಿ ಬರ್ತಾ ಇದೆ. ಅದು ಟಗರ್ನಂತಿರುತ್ತೆ, ಆದರೆ ಘಟಸರ್ಪದಂತೆ ಮಾತಾಡುತ್ತಂತೆ. ಇವತ್ತು 2 ಅಧಿಕಾರ ಸೇರಿಕೊಂಡು ಇವತ್ತು ದೇವರ ಜನರಿಗೆ ವಿರುದ್ಧವಾಗಿ ದಂಗೆ ಹೇಳ್ತಾ ಇದೆ, ಸಂಘಟನೆ ಆಗ್ತಾ ಇದ್ದಾರೆ. ಇವರು ಮೃಗದ ಸಾಂಕೇತ ಅಂತ ಹೇಳುತ್ತೆ.
ಇವರ ಅಧಿಕಾರದ ಸಂಕೇತ ಯಾವುದು ಅಂತ ಕೇಳುವಾಗ ಅದೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಓದ್ತೇವೆ 18ನೇ ವರ್ಷದಲ್ಲಿ, ಇದರಲ್ಲಿ ಜ್ಞಾನವು ಅಡಕವಾಗಿದೆ, ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ, ಅದು ಒಬ್ಬ ಮನುಷ್ಯನ ಸೂಚಿಸುವ ಅಂಕೆಯಾಗಿದೆ, ಅದರ ಅಂಕೆಯು 666. ಇದು ಮೃಗದ ಸಂಕೇತ, ಮಾರ್ಕ್ ಆಫ್ ದ ಬೀಸ್ಟ್ ಅಂತ ಹೇಳ್ತಾರೆ. ಈ ಅಧಿಕಾರ, ಈ ಗುರುತನ್ನು ಯಾರು ಅಂತಾರೆ, ಅವರು ದೇವ್ರ ವಿರುದ್ಧವಾಗಿ ಪ್ರತಿಭಟಿಸ್ತಕ್ಕಂಥ ಗುಂಪಿಗೆ ಸೇರ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ. ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ನಂಬರ್ ಅಲ್ಲ ಇಂಪಾರ್ಟೆಂಟು. ಯಾರನ್ನು ನಾವು ಹಿಂಬಾಲಿಸ್ತೇವೆ ಅವರ ಅಧಿಕಾರದ ಸಂಕೇತವನ್ನು ನಾವು ಹೊಂದ್ತೇವೆ. ಇವತ್ತು ದೇವರ ಮುದ್ರೆ ಯಾವುದು ಎಂಬುದಾಗಿ ಈಗಾಗಲೇ ಕಲ್ತಿದ್ದೇವೆ. ದೇವರ ಮುದ್ರೆ ಓದ್ದಾಗಿ ಹೆಜಿಕೇಲ ಪುಸ್ತಕದಲ್ಲಿ ಓದಿದ್ದೇವೆ. ಅದರಲ್ಲಿ ಯಾವುದಂತ ಹೇಳಿದ್ರೆ ಸಬ್ಬತ್ ದಿನ, ದೇವರಿಗೂ ನಮಗಿರ್ತಕ್ಕಂಥ ಒಂದು ಸಂಬಂಧವನ್ನು ಸೂಚಿಸ್ತಾಕ. ವಂಡರ್ಫುಲ್. ಪಾಸ್ಟರ್ ಪ್ರಸನ್ನ ಅವರೇ, ಬೈಬಲಲ್ಲಿ 2 ವಿಧ ಇದೆ. ರೋಮನ್ ಕ್ಯಾಥಲಿಕ್ ಸಭೆಯವರು ಒಂದು ರೀತಿಯಾದ ಬೈಬಲನ್ನು ಅವರು ಉಪಯೋಗಿಸ್ತಾರೆ, ಆ್ಯಂಡ್ ದಿ ಅದರ್ ಬೈಬಲ್, ಪ್ರಾಟೆಸ್ಟೆಂಟ್ ಬೈಬಲ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಹತ್ರ ಇರ್ತಕ್ಕಂಥ ಬೈಬಲ್ ಎಲ್ಲರಿಗೂ ಒಂದೇ ಬೈಬಲ್ ಅಲ್ವೇ? ಖಂಡಿತ. ದ ಹೋಲ್ ವರ್ಲ್ಡ್ ಇಸ್ ಫಾಲೋಯಿಂಗ್ ದ ಸೇಮ್ ಬೈಬಲ್. ಹೌದು. ವೈ ಇಸ್ ದಟ್? ವಾಟ್ ವಿ ಕ್ಯಾನ್ ಸಿ ಅದರ್ಸ್ ಆರ್ ನಾಟ್ ಏಬಲ್ ಸಿ. ನಮಗೆ ಕಾಣುವಂತ ಈ ಸತ್ಯವು ಬೇರೆಯವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸಾಮ್ಯಗಳನ್ನು ಉಪಯೋಗ ಮಾಡ್ತಾ ಇದ್ರು. ಶಿಷ್ಯರು ಕೇಳಿದ್ರು ಪ್ರಶ್ನೆ, ಸಾಮ್ಯಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ, ಇದ್ರ ಗೂಢಾರ್ಥ ಯಾರಿಗ ಅರ್ಥ ಆಗ್ತದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳುದು, ತಿಳಿದವರಿಗೆ ಇದು ಅರ್ಥ ಆಗ್ತಾ ಇದೆ ಎಂಬುದಾಗಿ. ಇವತ್ತು ಸತ್ಯವನ್ನ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ, ಗ್ರಹಿಸಿಕೊಳ್ಳಿಕ್ಕೆ ಮುಂದಾಗ್ತಾರಲ್ಲ, ಅವರಿಗೆ ಹೆಚ್ಚು ಮಾಹಿತಿ ಸಿಗ್ತದೆ. ಈಗ ನಾವು ಹುಡುಕ್ತಾ ಇದ್ದೇವೆ, ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು, ಇನ್ನೂ ಗಾಢವಾಗಿ ತಿಳ್ಕೊಳ್ಬೇಕು ಅಂತ. ಅದಕ್ಕಾಗಿ ಸ್ವಾಮಿಯ ಸತ್ಯವನ್ನ ತಿಳಿದವರಿಗೆ ಹೆಚ್ಚಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ತಿಳಿಯದವರಿಗೆ, ಸುಮ್ಮನೆ ನಾಮಕವಸ್ತೆ ಓದೋವರಿಗೆ ಏನು ತಿಳುವಳಿಕೆ ಆಗೋದಿಲ್ಲ. ಇಲ್ಲ, ಯಾಕೆಂದ್ರೆ ಈಗ ಎಷ್ಟೋ ಜನರು ಬರೀ ಕೀರ್ತನೆ 23 ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೋಣ, ಸಾಕು ಪ್ರಾರ್ಥನೆ ಮಾಡೋಣ, ಎದ್ದೋಗೋಣ ಬನ್ನಿ ಅಂತ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಕೊನೆ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸತ್ಯಗಳು ನಿಮಗೆ ನಿಮ್ಮ ರಕ್ಷಣೆಗೆ ಬೇಕಾಗಿದೆ ಅಂತಕ್ಕಂಥ ಅಂಶವನ್ನ ನೀವು ಮರಿತಾ ಇದ್ದೀರಾ. ಅಂಡ್ ಯು ಆರ್ ಲೂಸಿಂಗ್ ಔಟ್. ದೇರ್ ಇಸ್ ನೋ ಟೈಮ್. ಈಗ ಗುರುವಾರದ ಪಾಠಕ್ಕೆ ನಾವು ಬರುವುದಾದ್ರೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ, 3 ದೂತರ ಸಂದೇಶ ಸಂಕ್ಷಿಪ್ತವಾಗಿ ಹೇಳಿ ದಯವಿಟ್ಟು. 3 ದೂತರ ವರ್ತಮಾನವನ್ನು ನಾವು ನೋಡುವಾಗ ಮೊದಲನೇ ದೂತನು ಈ ರೀತಿ ಹೇಳ್ತಾನೆ, ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ, ಯಾಕೆಂದ್ರೆ ಆತನು ನ್ಯಾಯ ತೀರ್ಪು ಮಾಡುವಂತಹ ಗಳಿಗೆಯು ಬಂದಿದೆ. ಸಮುದ್ರವನ್ನ, ಜಲಚರಗಳನ್ನ, ಭೂಮ್ಯಾಕಾಶಗಳನ್ನ ಉಂಟು ಮಾಡಿದ ಆತನಿಗೆ ಮಾತ್ರ ನೀವು ನಮಸ್ಕಾರ ಮಾಡಿರಿ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ನಾವು ನೋಡುವಾಗ ಈಗ ದೇವರು ನಮ್ಗೆ ಕೊಟ್ಟಿರುವಂತಹ ಒಂದು ಪರೀಕ್ಷೆ ಏನಪ್ಪಾ ಅಂತಂದ್ರೆ, ಸುಳ್ಳು ಆರಾಧನೆ, ಸತ್ಯ ಆರಾಧನೆ. ಈ ಸತ್ಯ ಆರಾಧನೆಯನ್ನು ನಾವು ಮಾಡುವುದಾದರೆ ಈ ದೇವರಿಗೆ, ಸೃಷ್ಟಿಕರ್ತನಾದಂತಹ ದೇವರಿಗೆ ನಾವು ನಮಸ್ಕಾರವನ್ನು ಮಾಡುವಂಥವರಾಗ್ತೇವೆ. ಸುಳ್ಳು ಆರಾಧನೆಯನ್ನು ಮಾಡುವಾಗ ಮೊದಲನೇ ದೂತನ ಒಂದು ಸುವಾರ್ತೆಗೆ ವಿರುದ್ಧವಾಗಿ ನಾವು ಜೀವಿಸುವವರಾಗ್ತೇವೆ. ಖಂಡಿತವಾಗ್ಲೂ ಅದು ನಮಗೆ ಶಾಪವನ್ನು ತರುತ್ತೆ. 2ನೆಯ ದೂತನ ಸಂದೇಶವನ್ನು ನಾವು ನೋಡುವಾಗ, ಬಿದ್ದಳು ಬಿದ್ದಳು ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು. ಬಾಬೇಲ್ ಅಂದ್ರೆ ಕನ್ಫ್ಯೂಷನ್ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ಒಂದು ಬಾಬೆಲ್ ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ ರೋಮ್ ಸಭೆಗೆ ಅದು ಸೂಚನೆ ಆಗಿರೋದನ್ನ ನಾವು ಕಾಣ್ತೇವೆ. ಅದು ಖಂಡಿತವಾಗ್ಲೂ ಬೀಳುತ್ತೆ. ಅದು ಖಂಡಿತವಾಗ್ಲೂ ಉಸುಬಿನ ಮೇಲೆ ಕಟ್ಟಲ್ಪಟ್ಟಿದೆ. ಖಂಡಿತವಾಗ್ಲೂ ಅದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿಲ್ಲ. ಅದರ ಪ್ರಯುಕ್ತ ಸತ್ಯವನ್ನ ಯಾರು ಆಚರಿಸ್ತಾರೋ, ಸತ್ಯವನ್ನ ಯಾರು ಮಾಡ್ತಾರೋ ಅವರು ಮಾತ್ರ ಸ್ಥಿರವಾಗಿ ನಿಲ್ತಾರೆ. ಬಾಬೆಲ್ ಎಂಬ ಮಹಾನಗರಿಯು ಖಂಡಿತವಾಗ್ಲೂ ಬಿದ್ದು ಹೋಗುತ್ತೆ ಎಂಬುದಾಗಿ ಸತ್ಯವಾಗಿ ಹೇಳ್ತಿದೆ. ಬರ್ತೀನಿ ಪ್ರಸನ್ನ ಅವರೇ, ಈಗ ರೋಮ್ ಸಾಮ್ರಾಜ್ಯ ಅಥವಾ ರೋಮ್ ಸಭೆನ ನಾವು ತೆಗೆದುಕೊಂಡಾಗ ದೇ ಡಿನೈಟ್, ಇದು ನಾವಲ್ಲ, ಹೌದು ಇದು ನಾವಲ್ಲ ಅಂತ. ಆದ್ರೆ ಅವರ ಒಂದು ಬರವಣಿಗೆಯಲ್ಲೇ, ಅವರ ಒಂದು ಪುಸ್ತಕಗಳಲ್ಲೇ ಅವರೇ ಸಬ್ಬತ್ತನ್ನ ಶನಿವಾರದಿಂದ ಭಾನುವಾರಕ್ಕೆ ಬದಲಾವಣೆಯನ್ನ ಮಾಡಿದ್ದಾರೆ ಅಂತ ಅವರ ಫಾದರ್ಗಳೇನೆ ಒಪ್ಕೊಂಡಿದ್ದಾರೆ. ಏನಂತೀರ? ಖಂಡಿತವಾಗಿಯೂ ಸತ್ಯವನ್ನ ಯಾರು ಸಹ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಸತ್ಯವೇ. ನೀವು ಎಷ್ಟೇ ಅದಕ್ಕೆ ಬಣ್ಣ ಹಾಕಿದ್ರು ಸಹ ಅದರ ಒರಿಜಿನಲ್ ಬಣ್ಣ ಗೊತ್ತಾಗ. ಈಗ ಆಕೆಯ ದ್ರಾಕ್ಷಾರಸವನ್ನ ಇಡೀ ಲೋಕಕ್ಕೆ ಆಕೆಯು ಕುಡಿಸಿದ್ದಾಳೆ ಅಂತ ಹೇಳಿದ್ರೆ ಇದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಅದು ತಾನೇ 3ನೇ ದೂತನ ವರ್ತಮಾನ. ಏನಪ್ಪಾ ಅಂತಂದ್ರೆ ಅದೊಂದು ದ್ರಾಕ್ಷರಸವನ್ನ, ಇಲ್ಲವೇ ಆ ಉಗ್ರತೆಯ ಪಾತ್ರವನ್ನ ಎಲ್ಲರಿಗೂ ಕೂಡ ಏನ್ ಮಾಡಿದೆಪ್ಪ ಅಂತಂದ್ರೆ ಆ ಸಭೆ ಕೊಟ್ಟಿದೆ. ಆದ್ರಿಂದ ಆ ಸಭೆ ಖಂಡಿತವಾಗ್ಲೂ ಬೀಳುತ್ತೆ, ಖಂಡಿತವಾಗ್ಲೂ ಸ್ಥಿರವಾಗಿ ನಿಲ್ಲೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 3ನೇ ದೂತನ ವರ್ತಮಾನ, ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡ್ರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು
ಕುಡಿಯುವನು ಪರಿಶುದ್ಧ ದೇವದೂತರ ಮುಂದೆಯೂ ಆಜ್ಞೆಯ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಆತನು ಸುಡಲ್ಪಡ್ತಾನೆ. ಈ ವಿಗ್ರಹ ಗುರುತು ಎಂಬುದಾಗಿ ನಾವು ನೋಡ್ತೇವೆ. ವಿಗ್ರಹ ಗುರುತು ಎಂಬುದಾಗಿ ನಾವು ನೋಡುವಾಗ ಗುರುತು ಖಂಡಿತವಾಗ್ಲೂ ಸಬ್ಬತ್ತು, ವಿಗ್ರಹ ಎಂಬುದು ಖಂಡಿತವಾಗ್ಲೂ ರೋಮನ್ನ ಸೂಚಿಸುತ್ತೆ. ಸೊ ಆದ್ರಿಂದ ನಾವು ಯಾರು ಈ ಮೃಗದ ಗುರುತನ್ನ ಪಡ್ಕೊಳ್ತೀವೋ ಅವರು ಯಜ್ಞದ ಕುರಿಯಾದಾತನ ಮುಂದೆ ಅಗ್ನಿ ಗಂಧಕಗಳ ಮುಖಾಂತರ ಸುಡಲ್ಪಡ್ತಾರೆ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ. ಸಮಯವಿಲ್ಲ ಪಾಸ್ಟರ್. ಪ್ರಶ್ನೆ, ಈ ವಿಷಯ ಈಗ ಗೊತ್ತಾಗಿದೆ, ಇಷ್ಟು ವರ್ಷ ನಮಗ್ ಗೊತ್ತಿಲ್ಲ, ಈಗ ಏನ್ ಮಾಡ್ಬೇಕು ನಾವು? ತಿಳುವಳಿಕೆ ಸಿಕ್ಕಿದ ಮೇಲೆ ನಾವು ಹಿಂದಕ್ಕೆ ಬರಬೇಕು. ಗೊತ್ತಿದ್ದು ಯೇಸು ಸ್ವಾಮಿ ಹೇಳ್ತಾನೆ, ಒಂದು ವೇಳೆ ತಿಳುವಳಿಕೆ ಇಲ್ಲದೇ ಇದ್ರೆ ನಿಮ್ಮನ್ನು ಕ್ಷಮಿಸ್ತಾನೆ ಸ್ವಾಮಿ. ತಿಳ್ಕೊಂಡು ನೀವು ಮಾಡದೇ ಇದ್ರೆ ನಿಮಗೆ ಕ್ಷಮಾಪಣೆ ಅಂತೂ ಖಂಡಿತವಾಗಿ ಸಿಕ್ಕೋದಿಲ್ಲ. ಈ ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಿಮ್ಗೆ ಗೊತ್ತಿರಲಿಲ್ಲ. ಈ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇದನ್ನ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡದೇ ಇರತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು. ನಿಮ್ಮೆಲ್ಲರಿಗೂ ನಮಸ್ಕಾರ.